ಮಲ್ಕೊಳ್ಳೋಣ ಅಂತಂದರೆ ಇವಾಗ ಇವ್ರದ್ದು ಬೈಟಿಂಗ್ ಟೈಮ್. ಈ ಬಾಯಿನ ಬಿಡಿಸೋದು ತುಂಬ ಕಷ್ಟ. ಇವರಿಬ್ಬರು ಇವ್ರ ಜಾಗದಲ್ಲಿ ರೆಡಿ ಇದ್ದಾರೆ ಮಲ್ಕೊಳ್ಳೋಕ್ಕೆ. ಜಿಲ್ಲೆನೂ ಬರಬಾರ್ದು ಅಂತ ಅಂದ್ಬಿಟ್ಟು ಇವಳಿಗೆ ಇವಾಗ ಹಾರು ಹೋಗಬೇಕು ಅಂತ, ಅದಕ್ಕೆ ಕಾಲು ಇಷ್ಟ ಅಗಲ ಇಟ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಇನ್ನೇನಿಲ್ಲ, ಅವಳು ಪರ್ಮಿಷನ್ ಕೊಟ್ಟರೆ ಬಸ್ ಅಂತ ಹಾರು ಕರ್ಟನ್ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಸೊ ಇವಳು ತಂಗಿ ಇಬ್ಬರು ಯಾಕೋ ಮೇಲ್ಗಡೆ ಬಾಕ್ಸ್ ಮೇಲೆ ಕೂತ್ಕೊಳ್ಳೋದು ಶುರು ಮಾಡಿಬಿಟ್ಟಿದ್ದಾರೆ. ಬಾಕ್ಸ್ ಒಳಗಡೆ ಮಲ್ಕೊಳ್ತಾ ಇದ್ದವ್ರು ಇಷ್ಟು ದಿವಸ. ಇವಾಗ ಇವರಿಬ್ಬರೂ ಬಾಕ್ಸ್ ಮೇಲೆ ಕೂತ್ಕೊಂಡು ಈ ಥರ ನೋಡ್ತಾ ಇರ್ತಾರೆ. ನಿದ್ದೆ ಮಾಡಬೇಕು. ಸೊ ರಾಮಸ್ಕಂದಂ ಹೇಳಾಯಿತು, ಅಹಲ್ಯ ದ್ರೌಪದಿ ಹೇಳಾಯಿತು, ಸೊ ಗುಡ್ ನೈಟ್ ಹೇಳಾಯಿತು. ಇವಾಗ ಅವ್ರು ಮಲ್ಕೊಳ್ಳೋ ಟೈಮು. ಜಿಲ್ಲೆ ಬರಬಾರ್ದು ಅಂತ ಇಲ್ಲಿ ನೀರು, ಅದ್ರ ಮೇಲೆ ತಟ್ಟೆ, ಅದ್ರ ಮೇಲೆ ಕಾರ್ಡ್ಬೋರ್ಡ್ ಬಾಕ್ಸು, ಅದ್ರ ಮೇಲೆ ಇವರು. ಸೊ ನಮ್ಮದು ನೀರು ಕುಡ್ದಿದ್ದಾಯಿತು ಒಂದು ರೌಂಡು. ಇದ್ರ ಒಳಗಡೆನೇ ಅವ್ರಿಗೆ ಊಟ ಇಟ್ಟಿದೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಅವರು ರಾತ್ರಿ ತಿಂದ್ಕೊಳ್ತಾರೆ. ನೋಡಿ, ಅವ್ರ ಫೇವ್ರೆಟ್ ಕ್ಯಾರೆಟ್ ಮತ್ತು ರೈಸ್, ಕ್ಯಾರೆಟು ಅಕ್ಕಿ. ಸೊ ಗುಡ್ ನೈಟ್ ಲೇಡೀಸ್, ಸ್ಲೀಪ್ ವೆಲ್, ಲವ್ ಯು, ಬಾಯ್.